ಇನ್ನು ರೇಣುಕಾಸ್ವಾಮಿಯ ಕೊಲೆ ಆದಾಗಿಂದ ಇಲ್ಲಿಯ ತನಕ ದರ್ಶನ್ಗೆ ಪೂರಕವಾದ ಒಂದೇ ಒಂದು ಡೆವಲಪ್ಮೆಂಟ್ ಕೂಡ ಆಗಿಲ್ಲ. ಮತ್ತಷ್ಟು ಮಗದಷ್ಟು ಸಂಕಷ್ಟಗಳು ದರ್ಶನ್ ಕುತ್ತಿಗೆಗೆ ಸುತ್ತಕೋತಾ ಇದೆ. ಓಕೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ. ಈಗ ನಟ ದರ್ಶನ್ಗೆ ಬಿಗಿ ಆಗ್ತಾ ಇದೆ ಕಾನೂನಿನ ಕುಣಿಕೆ. ಯಾಕೆ ಅಂದರೆ ಈ ಕೊಲೆ ಕೇಸಲ್ಲಿ ದರ್ಶನ್ ಇಲ್ಲಿ ತನಕ A2 ಅಂದರೆ ಆರೋಪಿ ನಂಬರ್ 2, ಆದರೆ ಇನ್ನು ಮುಂದೆ A1 ಅಂತೆ. ಈತನೇ ಇಡೀ ಕೊಲೆ ಪ್ರಕರಣದ ಸೂತ್ರಧಾರ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಈತನನ್ನು A1 ಅಂತ ತೋರಿಸುವ ಸಿದ್ಧತೆಯನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ಕೋತಾ ಇದ್ದಾರೆ. ಸದ್ಯದಲ್ಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಹಾಗಾದರೆ ನಟ ದರ್ಶನ್ A2 ಇದ್ದಿದ್ದು A1 ಆಗೋದಕ್ಕೆ ಏನು ಪ್ರಮುಖ ಕಾರಣ ಅದನ್ನು ನೋಡ್ತಾ ಹೋಗೋಣ. ನೋಡಿ, A1 ಆರೋಪಿ ಅಂದರೆ ಕೊಲೆ ಕೇಸ್ನ ಪ್ರಮುಖ ಸೂತ್ರಧಾರ ಅಂತ ಕೋರ್ಟ್ಗೆ ಪೊಲೀಸರು ತಿಳಿಸುವಂತಹ ರೀತಿ. 17 ಜನರಲ್ಲಿ ಅತಿ ದೊಡ್ಡ ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದು ಈತನೇ. ಏನೇನು ತಪ್ಪುಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಘವೇಂದ್ರಗೆ ಕರೆ ಮಾಡಿ ರೇಣುಕಾಸ್ವಾಮಿಯನ್ನು ಪತ್ತೆ ಮಾಡುವಂಥ ಸುಪಾರಿ ಕೊಡ್ತಾರೆ ದರ್ಶನ್. ಅಶ್ಲೀಲ ಮೆಸೇಜ್ ಕಳಿಸ್ದ ಅಂತ ಗೊತ್ತಾದ ತಕ್ಷಣ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಫೋನ್ ಮಾಡಿ ಹೇಳ್ತಾರೆ, ಫಸ್ಟು ಪತ್ತೆ ಮಾಡುವಂತ. ಪತ್ತೆ ಮಾಡಿದ ಮೇಲೆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡುವಂಥ ಸೂಚನೆ ಕೊಡ್ತಾರೆ. 2ನೇ ಆರೋಪ. ಪತ್ತೆ ಮಾಡುವಂತ ಹೇಳಿದ್ದು 1ನೇ ಆರೋಪ, ಆತನಿಂದ ಕಿಡ್ನ್ಯಾಪ್ ಮಾಡುವಂತ ಹೇಳಿದ್ದು 2ನೇ ಆರೋಪ. ಆಯಿತು, ಕಿಡ್ನ್ಯಾಪ್ ಮಾಡಿದ್ರು, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದರು. ಅಲ್ಲೇನಾಯಿತು, ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆಯಿತು, ಹತ್ಯೆ ಆಯಿತು. ಕೊಲೆಯ ಪ್ರಯತ್ನ ಮತ್ತು ಕೊಲೆ 3ನೇ ಆರೋಪ. ಇನ್ನು 4 ಎಲ್ಲ ಆಯಿತು. ಆತ ಮೃತಪಟ್ಟ. ಶವ ಸಾಗಿಸೋದಕ್ಕೆ ಹುಡುಗರನ್ನು ಹುಡುಕೋದಕ್ಕೆ ದರ್ಶನ್ ಹೇಳ್ತಾರೆ. ಶವ ಸಾಗಿಸ್ಬೇಕಲ್ಲ, ಅದಕ್ಕೆ ಯಾರನ್ನಾರು ಗೊತ್ತು ಮಾಡು ಅಂತ ಹೇಳ್ತಾರೆ ದರ್ಶನ್. ಶವ ವಿಲೇವಾರಿಗೆ 30 ಲಕ್ಷ ಹಣ ಕೊಟ್ಟಿದ್ದ ದರ್ಶನ್. ಶವ ವಿಲೇವಾರಿ ಅಂದರೆ ಸಾಕ್ಷ್ಯನಾಶ ಆಗುತ್ತೆ. ಸಾಕ್ಷ್ಯನಾಶಕ್ಕೆ ಈತ ದುಡ್ಡು ಕೊಟ್ಟಿದ್ದಾನೆ. ಮನೆಯಲ್ಲಿದ್ದ ಹಣವನ್ನೇ ಪ್ರದೂಷ್ಗೆ ದರ್ಶನ್ ಕೊಡ್ತಾನೆ. ಆರಂಭಿಕ ಹಂತದಲ್ಲಿ 30 ಲಕ್ಷ ರೂಪಾಯಿ. ಅದೇ ಅವ್ರಿಗೆಲ್ಲ 5-5 ಲಕ್ಷ ಹಂಚಿದ್ರಲ್ಲ ಆ ದುಡ್ಡು. ಸಾಕ್ಷ್ಯನಾಶ. ಇನ್ನೂ ಒಂದು ಬರುತ್ತೆ, ಮನೆಯ CCTVಯನ್ನು ಡಿಲೀಟ್ ಮಾಡಿಸ್ತಾರೆ ದರ್ಶನ್. ಅವತ್ತು ಕೊಲೆ ನಡೆದ ದಿನ ಎಲ್ಲೆಲ್ಲಿಗೆ ಬಂದರು, ಹೋದರು, ಏನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದು ಅವ್ರ ಕೈಲಾಗಲ್ಲ, ಎಕ್ಸ್ಪರ್ಟನ್ನು ಕರೆಸಿ ಮಾಡಿಸ್ತಾರೆ. ಪ್ರಕರಣದ ಸಾಕ್ಷ್ಯನಾಶದ ಆರೋಪವನ್ನು ದರ್ಶನ್ ಹೊತ್ತಿದ್ದಾರೆ. ಅಂದರೆ ರೇಣುಕಾಸ್ವಾಮಿಯನ್ನು ಪತ್ತೆ ಮಾಡೋದರಿಂದ ಹಿಡಿದು ಆತನನ್ನು ಕೊಲೆ ಮಾಡಿ ಶವ ಸಾಗಿಸಿ ಸಾಕ್ಷಿಗಳ ನಾಶವನ್ನು ಮಾಡೋ ತನಕನೂ ದರ್ಶನ್ ಪಾತ್ರ ಎದ್ದು ಕಾಣ್ತಾ ಇದೆ. ಹಾಗಾಗಿ ಆತನನ್ನು A1 ಮಾಡೋದಕ್ಕೆ ಈಗ ತಯಾರಿಗಳು ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, FIRನಲ್ಲಿ 2ನೇ ಆರೋಪಿಯಾಗಿ ತೋರಿಸಿ ಚಾರ್ಜ್ ಶೀಟ್ ಹಾಕುವ ವೇಳೆಗೆ ಆತನನ್ನು ಮೊದಲ ಆರೋಪಿ ಅಂತ ತೋರಿಸ್ಬೋದಾ? ಒಂದು ವೇಳೆ ಆ ರೀತಿ ತೋರಿಸಿದ್ದೇ ಆದರೆ ದರ್ಶನ್ಗೆ ಎಷ್ಟರ ಮಟ್ಟಿನ ಸಂಕಷ್ಟ ಶುರುವಾಗುತ್ತೆ ಅಂತ? ಅರವಿಂದ, ಯಾವಾಗ ರೇಣುಕಾಸ್ವಾಮಿಯ ಕೊಲೆ ಆಯಿತೋ ಆ ಬಳಿಕ ದರ್ಶನ್ ಬಂಧನವಾಯಿತು. ಪೊಲೀಸರು ತಮ್ಮ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ವಶಕ್ಕೆ ಪಡೆಯುವ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಈತನನ್ನು ಅಂದರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ A2 ಆರೋಪಿಯನ್ನಾಗಿ, ಪವಿತ್ರ ಗೌಡಳನ್ನು A1 ಆರೋಪಿಯನ್ನಾಗಿ ಮಾಡಲಾಗಿತ್ತು. ಇದೀಗ ವಿಚಾರಣೆ ಸಂಪೂರ್ಣವಾಗಿ ಮುಗಿದಿದೆ. ಎಲ್ಲ ರಿಪೋರ್ಟ್ಗಳು FSL ಮತ್ತು ಹೈದರಾಬಾದ್ FSL ಇರ್ಬೋದು, ಬೆಂಗಳೂರು FSL ಇರ್ಬೋದು, ಅದರ ಜೊತೆಗೆ ಬೆಂಗಳೂರಿನ CID ಸೈಬರ್ನ ಘಟಕದಿಂದ ಕೂಡ ಒಂದಷ್ಟು ದಾಖಲೆಗಳನ್ನು, ಒಂದಷ್ಟು ಇವರ ಏನು ದತ್ತಾಂಶಗಳನ್ನು ಪಡೆಯುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ಈಗ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ನ ಪ್ರಮುಖ ಸೂತ್ರಧಾರ ಅನ್ನೋದು ಪೊಲೀಸರಿಗೆ ಮನವರಿಕೆಯಾಗಿದೆ. ಯಾಕಂತ ಹೇಳಿದ್ರೆ ದರ್ಶನ್ ರೋಲ್ ಏನಿದೆ ಅದು ಬಹು ಮುಖ್ಯ ಪಾತ್ರವನ್ನು ಇಲ್ಲಿ ವಹಿಸಿದೆ. ಅದು ಆರಂಭದಿಂದ ಅಂದರೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಲ್ಲಿ ಪತ್ತೆ ಮಾಡೋದ್ರಿಂದ ಹಿಡಿದು, ಆತನ ಕರ್ತರೋದ್ರಿಂದ ಹಿಡಿದು ಶೆಡ್ನಲ್ಲಿ ಇಡೋದು, ಅಲ್ಲಿ ಹಲ್ಲೆಯನ್ನು ನಡೆಸೋದು, ಆ ಬಳಿಕ ಶವವನ್ನು ವಿಲೇವಾರಿ ಮಾಡೋದು, ಅದಕ್ಕೆ ಹಣವನ್ನು ಕೊಟ್ಟಿರೋದು, ಅಲ್ಲಿರ್ತಕ್ಕಂಥ CCTVಗಳ DVR ಅನ್ನು ಅಳಿಸಿ ಹಾಕಿರೋದು, ಅದನ್ನು ನಾಶಪಡಿಸಿರೋದು, ಮತ್ತು ಮೊಬೈಲ್ಗಳಲ್ಲಿ ಫೋಟೋಗಳನ್ನು ಡಿಲೀಟ್ ಮಾಡಿರೋದು, ಹೀಗೆ ಒಂದಷ್ಟು ದಾಖಲಾತಿಗಳು ದರ್ಶನ್ ಮೇಲೆ ತೋರಿಸ್ತಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಇದೀಗ ಚಾರ್ಜ್ ಶೀಟ್ ಹಾಕುವ ವೇಳೆ ದರ್ಶನ್ರನ್ನ A2 ಆರೋಪಿಯಿಂದ A1 ಆರೋಪಿಗೆ ಬಡ್ತಿ ಕೊಡೋದಕ್ಕೆ ತಯಾರಿಯನ್ನು
ನಡೆಸಿದೆ. ಇದು ಹೇಗೆ ದರ್ಶನ್ಗೆ ಕೋರ್ಟ್ನಲ್ಲಿ ಗಂಡಾಂತರವಾಗಬಹುದು? ಅಷ್ಟು ಸುಲಭವಾಗಿ ಇದರಿಂದ ಜಾಮೀನು ಸಿಗೋದಂತೂ ಕಷ್ಟ. ಕಾರಣ ಇಷ್ಟೇ, ಎಲ್ಲದರಲ್ಲೂ ದರ್ಶನ್ ರೋಲ್ ಏನಿದೆ ಇದು ಕಂಡು ಬರ್ತಿದೆ. ಈತನೇ ಸೂತ್ರಧಾರ, ಈತನ ಅಣಂತಿಯಂತೆ ಇತರ ಆರೋಪಿಗಳು ನಡೆದುಕೊಂಡಿದ್ದಾರೆ. ಈತ ಸಾಕ್ಷಿ ನಾಶಕ್ಕೆ ಯತ್ನವನ್ನ ಮಾಡಿದ್ದಾನೆ, ಅದರ ಜೊತೆಗೆ ಹಣವನ್ನು ಕೊಟ್ಟು ಶವವನ್ನು ವಿಲೇವಾರಿ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡನೆ ಮಾಡಬಹುದು. ಹೀಗಾಗಿ A2 ಆರೋಪಿಯಿಂದ ಇದೀಗ ದರ್ಶನ್ಗೆ A1 ಆರೋಪಿಯನ್ನಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಹಾಕೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿರೋದು. ಎಲ್ಲ ಒಂದ್ ಕಡೆ ದರ್ಶನ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸೋದಂತೂ ಸತ್ಯ. ಓಕೆ, ಹಾಗೆ ಸಂಪರ್ಕದಲ್ಲಿದೆ ಮೂರ್ತಿ, ಮತ್ತೆ ನಿಮ್ಮ ಜೊತೆನಲ್ಲಿ ನಾನು ಮಾತನಾಡ್ತೀನಿ. ಒಟ್ಟಾರೆ ಈಗ ನಾನು ಆಗಲೇ ಹೇಳಿದಂತೆ ದರ್ಶನ್ಗೆ ಪೂರಕವಾದ ಒಂದು ಅಂಶವೂ ಕೂಡ ನಡೀತಾ ಇಲ್ಲ. ಎಲ್ಲವೂ ಕೂಡ ಕಾನೂನು ಕುಣಿಕೆಯನ್ನು ಮತ್ತಷ್ಟು ಮಗದಷ್ಟು ಬಿಗಿ ಮಾಡ್ತಾ ಇದೆ.